ವೇದಿಕೆ ಮೇಲೆ ಆಸೀನರಾದ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಸರ್ ಅವರೇ, ತಂದೆಯವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ, ಹುಕ್ಕೇರಿ MLA ಆದ ಶ್ರೀ ಗಣೇಶ್ ಸರ್ ಅವರೇ, ಶ್ರೀ ಲಕ್ಷ್ಮಣ್ ಸಾವ್ ಚಿಂಗ್ಲೆ ಸರ್ ಅವರೇ, ಶ್ರೀ ವೀರ್ ಕುಮಾರ್ ಪಾಟೀಲ್ ಸರ್ ಅವರೇ, ಶ್ರೀ ಕಾಕಾ ಸಾಹೇಬ್ ಪಾಟೀಲ್ ಸರ್ ಅವರೇ, ಬ್ಲಾಕ್ ಪ್ರೆಸಿಡೆಂಟ್ ಶ್ರೀ ಅನಿಲ್ ಪಾಟೀಲ್ ಸರ್ ಅವರೇ, ಶ್ರೀ ಸತೀಶ್ ಕುಲಕರ್ಣಿ ಅವರೇ, ಸದಲ್ಗ ಹಾಗೂ ಚಿಕ್ಕೋಡಿ ಎಕ್ಸಂಬ TMC ಕೌನ್ಸಿಲರ್ಸ್ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಇಲ್ಲಿ ಬಂದಂತ ನನ್ನ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮರಿಗೆ ಎಲ್ಲರಿಗೂ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನಾನು ನಮಸ್ಕಾರ ಹೇಳುತ್ತೇನೆ. ಮೊದಲನೇದಾಗಿ ಈಗ ಬರುವಂತ ಮೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಜರುಗಲಿದ್ದು, ಅದಕ್ಕಾಗಿ ನಾನು ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆ ಆಗಿದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ದಿವಸದಿಂದ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದೆ. ಯಾವಾಗಲೂ ರೈತರ ಪರವಾಗಲಿ, ಮಹಿಳೆಯರ ಪರವಾಗಲಿ ಸಾಕಷ್ಟು ಕಾನೂನುಗಳನ್ನು ಮಾಡ್ಕೊತಾ ಬಂದಿದ್ದಾವೆ. ಅದೇ ರೀತಿಯಲ್ಲಿ ಶ್ರೀ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕೂಡ ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಗಳು ಮಾಡಿದ್ದಾರೆ. ಗೃಹ ಜ್ಯೋತಿ ಆಗಲಿ, ಗೃಹ ಲಕ್ಷ್ಮಿ ಆಗಲಿ, ಅನ್ನಭಾಗ್ಯವಾಗಲಿ, ಉಚಿತ ಬಸ್ ಪ್ರಯಾಣಗಳಾಗಲಿ, ಹಾಗೆಯೇ ಯುವಕರಿಗೆ ಯುವ ನೀತಿ ಅಂತ ಆಗಲಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇನ್ನು ಕೇಂದ್ರ ಕಾಂಗ್ರೆಸ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಖರ್ಗೆಜಿಯವರು ಇನ್ನೂ 5 ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡ್ತೀನಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅಕೌಂಟ್ ಅನ್ನ ಅವರಿಗೆ ಪ್ರೋತ್ಸಾಹ ನಿಧಿ ಅಂತ ಕೊಡ್ತಾ ಇದ್ದಾರೆ. ಹಾಗೇನೆ ಯುವಕರಿಗೂ ಕೂಡ ಅಪ್ರೆಂಟಿಸ್ 1 ಲಕ್ಷ ರೂಪಾಯಿ ಕೊಡ್ತೀನಂತ ಭರವಸೆ ಮಾಡಿದ್ದಾರೆ. ಈಗಾಗಲೇ ರೈತರಿಗೂ ಕೂಡ ಸಾಲ ಮನ್ನಾ ಮಾಡ್ತೀನಂತ ಅವ್ರಿಗೂ ಕೂಡ, ಹಾಗೇನೆ ಕಾನೂನುಬದ್ಧವಾಗಿ MSP ರೇಟ್ಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತಂದೆಯವರು ಚಿಕ್ಕೋಡಿ ಸದಲ್ಗ ಕ್ಷೇತ್ರದಲ್ಲಿ 9 crore ರೋಡ್ ಮತ್ತು ಬ್ರಿಡ್ಜ್ಗಳನ್ನ ಮಾಡಿದ್ದಾರೆ. ಹಾಗೇನೆ ಸ್ಟೇಟ್ ಹೈವೇಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ 30 ಕೋಟಿ ರೂಪಾಯಿ ರೋಡ್ ಕಾಮಗಾರಿಯನ್ನ ಮಾಡಿದ್ದಾರೆ ಆಗಲೇ ತಂದೆಯವರು. ಅದೇ ರೀತಿಯಲ್ಲಿ 3 ಕಟ್ಟಡಗಳು, ಎಕ್ಸಾಂಬ ಸ್ಕೂಲ್ ಬಿಲ್ಡಿಂಗ್ ಆಗಲಿ, ವಕೀಲರ ಭವನಗಳಾಗಲಿ, ಹಾಗೇನೆ ನೌಕರ ಭವನಗಳಾಗಲಿ ಈ ಕ್ಷೇತ್ರದಲ್ಲಿ ಅವ್ರ PWD ಡಿಪಾರ್ಟ್ಮೆಂಟ್ ಇಂದ ಈಗಾಗಲೇ ಅನುದಾನ ಮಾಡಿದ್ದಾರೆ. ನೀವು ಯೋಚನೆ ಮಾಡ್ಬೋದು, ಈಗ ನೀವು ಕಾಂಗ್ರೆಸ್ ಪಕ್ಷವನ್ನು ತಂದ್ರೆ ಇನ್ನಷ್ಟು ಎಷ್ಟು ಅಭಿವೃದ್ಧಿ ಆಗ್ಬೋದಂತ ಈ ಕ್ಷೇತ್ರದಲ್ಲಿ. ಸೊ ಅದಕ್ಕಾಗಿ ನನ್ನ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆಂದ್ರೆ, ನಾನು MBA ಗ್ರಾಜ್ಯುಯೇಟ್ ಆಗಿದ್ದೀನಿ. ನಾನು ಇಲ್ಲೇ ಬೆಳಗಾವಿಯಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದ್ದೀನಿ. ಯುವಕರಾಗಿದ್ದರಿಂದ ನಾವು ಕೂಡ ಮಹಿಳೆಯರಿಗೆ ಹಾಗೆ ಯುವಕರಿಗೂ ಪ್ರೋತ್ಸಾಹ ಮಾಡ್ತೀವಿ. ನೀವು ಕೂಡ ನಿಮ್ಮ ಸಲಹೆಗಳು ಕೊಡಿ. ಯಾಕಂದ್ರೆ ನಾವಿನ್ನೂ ಚಿಕ್ಕವರು, ನೀವು ಏನಾದರೂ ತಪ್ಪಾದ್ರೆ ನಮಗೆ ತಿದ್ದಿ ಹೇಳಿ. ಹಾಗೇನೆ ನಿಮ್ಮ ಕ್ಷೇತ್ರ ಹೇಗೆ ಬದಲಾವಣೆ ಆಗಬೇಕು, ನಿಮ್ಮ ಸಲಹೆಗಳು ನಮಗೆ ಇರಲಿ. ಅದೇ ರೀತಿಯಲ್ಲಿ ಮೇ 7ನೇ ತಾರೀಕು ತಮ್ಮೆಲ್ಲರೂ ಮತಗಳನ್ನು ಹಾಕಿ ನಿಮ್ಮ ಮನೆ ಮಗಳಾಗಿ, ತಂಗಿಯಾಗಿ ನೀವು ಆಶೀರ್ವಾದ ಮಾಡ್ತೀರಂತ ನನಗೆ ಆ ಭರವಸೆ ಇದೆ. ಇದಕ್ಕಾಗಿ ನೀವು ನಮ್ಮ ತಂದೆಯವರು ಹಾಗೂ ಗಣೇಶ್ ಸರ್ ಅವರು ಇರ್ತಾರೆ, ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಸರ್ತಿ ನೀವು ನಗ್ಗಿ ಆರಿಸ್ತಾ